ರಾಜ್ಯ ಸರ್ಕಾರದ ಎತ್ತಿನಹೊಳೆ ಯೋಜನೆಯ ಹಂತ 1 ಉದ್ಘಾಟನೆಯಾಗಿ ಒಂದು ವಾರದ ಒಳಗೆ ಪೈಪ್ಲೈನ್ ಒಡೆದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಇಷ್ಟು ಮಾತ್ರ ಅಲ್ಲ, ಸುತ್ತಮುತ್ತಲಿನ ಜಮೀನು ಹಾಗೂ ಗದ್ದೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರ ಆಗಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಎತ್ತಿನಹೊಳೆ ಪೈಪ್ಲೈನ್ ಡ್ಯಾಮೇಜ್, ಉದ್ಘಾಟನೆಯಾದ ಒಂದೇ ವಾರಕ್ಕೆ ಅವಾಂತರ, ರಸ್ತೆ ಎಸ್ಟೇಟ್ಗೆ ನುಗ್ಗಿದ ಅಪಾರ ನೀರು. ಸೆಪ್ಟೆಂಬರ್ 6ನೇ ತಾರೀಕು ಗೌರಿ ಹಬ್ಬದ ದಿನದಂದೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಕೆಲ ಸಚಿವರುಗಳು ದೊಡ್ಡನಾಗರದಲ್ಲಿ ಮೊದಲ ಹಂತದ ನೀರೆತ್ತುವ ಯೋಜನೆಗೆ ಚಾಲನೆ ಕೊಟ್ಟು ಹೆಬ್ಬನಹಳ್ಳಿಯಲ್ಲಿ ಹರಿಯುವ ನೀರಿಗೆ ಬಾಗಿನ ಅರ್ಪಿಸಿದರು. ಉದ್ಘಾಟನೆಯಾದ ಒಂದೇ ವಾರದಲ್ಲಿ ಮೊದಲನೇ ಹಂತದ ಕಾಮಗಾರಿಯ ಪೈಪ್ಲೈನ್ ಡ್ಯಾಮೇಜ್ ಆಗಿದ್ದು ಭಾರೀ ಪ್ರಮಾಣದ ನೀರು ರಸ್ತೆಯಲ್ಲಿ ಹರಿದು ತಗ್ಗು ಪ್ರದೇಶದ ಮನೆಗೆ ಹಾಗೂ ಜಮೀನುಗಳಿಗೆ ನುಗ್ಗಿದೆ. ಮನೆಯಲ್ಲಿದ್ದ ವಸ್ತುಗಳು ನೀರಿನಲ್ಲಿ ತೇಲ್ತಾ ಇವೆ. ಒಂದೇ ಬಾರಿ ನೀರು ನುಗ್ಗಿದ್ರಿಂದ ಸ್ಥಳೀಯರು ಕೂಡ ಆತಂಕಕ್ಕೀಡಾಗಿದ್ರು. ಕಳೆದ ಒಂದು ವಾರದಿಂದ ನಿರಂತರವಾಗಿ ಎತ್ತಿನಹೊಳೆ ಯೋಜನೆಯ ವಿಯರ್ 6 ಕಡಗರವಳ್ಳಿಯಿಂದ ಕುಂಬರಡಿಯಲ್ಲಿರುವ ವಿಯರ್ 1ಗೆ ಪೈಪ್ಲೈನ್ ಮೂಲಕ ನೀರನ್ನ ಪಂಪ್ ಮಾಡಲಾಗ್ತಿದೆ. ಮೈಸೂರು ಮರ್ಕಂಟೈಲ್ ಕಂಪನಿಯ ಲಿಮಿಟೆಡ್ನ ಜಾಗದಲ್ಲಿ ಹಾದು ಹೋಗಿರುವ ಪೈಪ್ಲೈನ್ನಲ್ಲಿ ಏರ್ ಪ್ರೆಷರ್ ರಿಲೀವ್ ವಾಲ್ಟ್ ಕಿತ್ತು ಹೋಗಿ ಎತ್ತರದ ಪ್ರದೇಶದಿಂದ ರಸ್ತೆಗೆ ನೀರು ಧುಮ್ಮಿಕ್ತಾ ಇದೆ. ಇದರ ಪರಿಣಾಮ ರಸ್ತೆಗಳು ಅಕ್ಷರಶಃ ಕೆರೆಯಂತಾಗಿದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಮತ್ತೊಂದು ಕಡೆ ಎಸ್ಟೇಟ್ಗೂ ಕೂಡ ನೀರು ನುಗ್ಗಿದ್ರಿಂದ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಕಳಪೆ ಕಾಮಗಾರಿಯಿಂದ ಪೈಪ್ಲೈನ್ ಒಡೆದಿದೆ ಅಂತ ಹೇಳಿ ಸ್ಥಳೀಯರು ಆರೋಪಿಸಿದ್ದು, ಆಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿದ್ದಾರೆ. ಇದೇ ಎಸ್ಟೇಟ್ನಲ್ಲಿ ಕಳೆದ 15 ದಿನಗಳ ಹಿಂದಷ್ಟೇ ಪೈಪ್ಲೈನ್ ಒಡೆದಿದ್ದು, ಇತ್ತೀಚೆಗಷ್ಟೇ ಪೈಪ್ಲೈನ್ ದುರಸ್ತಿ ಮಾಡಲಾಗಿತ್ತು. ಇದೀಗ ಮತ್ತೊಂದು ಜಾಗದಲ್ಲಿ ಪೈಪ್ಲೈನ್ ಒಡೆದಿದ್ದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಒಟ್ನಲ್ಲಿ ಎತ್ತಿನಹೊಳೆ ಯೋಜನೆಯ ಕಾಮಗಾರಿ ಪೂರ್ಣಗೊಳ್ಳದಿದ್ರೂ ತರಾತುರಿಯಲ್ಲಿ 7 ವಿಯರ್ಗಳನ್ನು ಉದ್ಘಾಟನೆ ಮಾಡಲಾಗಿತ್ತು. ಇದೀಗ ಪೈಪ್ಲೈನ್ ಒಡೆದಿದ್ದು ಶೀಘ್ರದಲ್ಲಿಯೇ ದುರಸ್ತಿ ಕಾರ್ಯ ಆರಂಭಗೊಳ್ಳಬೇಕಿದೆ. ಆದರೆ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನ ಮೇಲೆತ್ತೋದ್ರಿಂದ ಮತ್ತೆ ಪೈಪ್ಲೈನ್ ಒಡೆಯುವ ಆತಂಕ ಮನೆ ಮಾಡಿದೆ. ಆದ್ರಿಂದ ನೀರು ಹರಿಸುವ ಮುನ್ನ ಪರಿಶೀಲನೆಯನ್ನ ನಡೆಸಿ ಆನಂತರ ನೀರನ್ನ ಹರಿಸುವಂತೆ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.